11 ಕಾರಿನೊಳಗೆ ಚಾಕುವಿನಿಂದ ಇರಿದು ಉದ್ಯಮಿ ಕೊಲೆ. ಹೆದ್ದಾರಿಯಲ್ಲಿ ನೂರಾರು ಕಾರುಗಳು ಓಡಾಡ್ತಾ ಇರುತ್ತೆ. ಆದ್ರೆ ಈ ಕಾರು ಮಾತ್ರ ನಿಂತಲ್ಲೇ ನಿಂತಿತ್ತು. ಕೆಲ ಹೊತ್ತಿನ ನಂತರ ಪೊಲೀಸರು ಕೂಡ ಬಂದ್ರು. ಆಗ ಕನ್ಫರ್ಮ್ ಆಗಿತ್ತು ಇಲ್ಲೇನೋ ನಡೆದು ಬಿಟ್ಟಿದೆ ಅಂತ. ಸ್ವಿಫ್ಟ್ ಕಾರ್ನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗೆ ಹರಿತವಾದ ಆಯುಧದಿಂದ ಮನಸೋ ಇಚ್ಛೆ ಇರಿದು ಕೊಲೆ ಮಾಡಲಾಗಿತ್ತು. ಹೌದು, ಇದೊಂದು ಕೊಲೆ ಕಂಡು ಸಿಟಿ ಮಂದಿ ಬೆಚ್ಚಿ ಬಿದ್ದಿದ್ರು. ಅನುಮಾನಾಸ್ಪದವಾಗಿ ನಿಂತಿದ್ದ ಕಾರನ್ನ ನೋಡಿದ ಸ್ಥಳೀಯರು ಹತ್ತಿರ ಹೋಗಿ ನೋಡಿದಾಗ ಶವ ಕಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಯಲಹಂಕ ಪೊಲೀಸರು ಸ್ಪಾಟ್ಗೆ ಬಂದು ಪರಿಶೀಲನೆ ನಡೆಸಿ ಮಾಹಿತಿ ಕಲೆ ಹಾಕಿದಾಗ ಸತ್ತಿರೋ ವ್ಯಕ್ತಿ ರಿಯಲ್ ಎಸ್ಟೇಟ್ ಉದ್ಯಮಿ ಕೃಷ್ಣ ಯಾದವ್ ಅನ್ನೋದು ಗೊತ್ತಾಗಿದೆ. ಆದ್ರೀಗ ಕೃಷ್ಣ ಯಾದವ್ ಕೊಲೆ ಆರೋಪಿಯನ್ನ ಪೊಲೀಸರು ಹೆಡೆಮುರಿ ಕಟ್ಟುವಲ್ಲಿ ಸಕ್ಸಸ್ ಕಂಡಿದ್ದಾರೆ. ಉದ್ಯಮಿಯನ್ನ ಕೊಂದಿದ್ಯಾರು? ಕೊಲೆ ಆರೋಪಿಯನ್ನ ಪತ್ತೆ ಹಚ್ಚಿದ ಹೇಗೆ? ಕೆಲವೊಂದು ಸಾರಿ ಇಂಥ ಕೊಲೆಗಳಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚೋದೇ ದೊಡ್ಡ ಸವಾಲಾಗಿರುತ್ತೆ. ಕೃಷ್ಣ ಯಾದವ್ ಕೊಲೆಯಲ್ಲೂ ಪೊಲೀಸರಿಗೆ ಹಂತಕನನ್ನ ಪತ್ತೆ ಹಚ್ಚೋದು ಚಾಲೆಂಜ್ ಆಗಿತ್ತು. ಆರಂಭದಲ್ಲಿ ಇದೊಂದು ರಿಯಲ್ ಎಸ್ಟೇಟ್ ವಿಚಾರಕ್ಕೆ ನಡೆದ ಕೊಲೆ ಅಂತ ಅಂದುಕೊಂಡಿದ್ರು. ಆದ್ರೆ ತನಿಖೆ ಶುರು ಮಾಡಿದಾಗ ಕೊಲೆಯ ಅಸಲಿ ಕಾರಣ ತಿಳಿದು ಪೊಲೀಸರು ಶಾಕ್ ಆಗಿದ್ದಾರೆ. ಕೆಲವು ದಿವಸ ಹಿಂದೆ ಕೃಷ್ಣ ಯಾದವ್ ಅಂತ ಹೇಳಿಬಿಟ್ಟು ಒಬ್ಬರು ರಿಯಲ್ ಎಸ್ಟೇಟ್ ಉದ್ಯಮಿದು ಮರ್ಡರ್ ಆಗಿತ್ತು. ಅವ್ರದ್ದು ಬಾಡಿ ಕಾರ್ನಲ್ಲಿ ನಮಗೆ ಬೆಳಗಿನ ಜಾವ ಪತ್ತೆ ಆಗಿತ್ತು. ಅವ್ರದ್ದೇ ಸ್ವಿಫ್ಟ್ ಕಾರ್ನಲ್ಲಿ ಪತ್ತೆ ಆಗಿತ್ತು. ಬಾಡಿ ನೋಡಿದಾಗ ಎಷ್ಟೊಂದು ಸ್ಟ್ಯಾಬ್ ಇಂಜುರೀಸ್ ಇತ್ತು. ಆ ಬೇಸಿಸ್ ಮೇಲೆ ನಾವು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದ್ವಿ. ನಂತರ ಇನ್ವೆಸ್ಟಿಗೇಷನ್ ಸಮಯದಲ್ಲಿ ನಮಗೆ ಎಷ್ಟೊಂದು ಸುಳುಗಳು ಸಿಕ್ತು. ಅಲ್ಲಿ ಒಬ್ಬರು ಲೋಕಲಲ್ಲಿ ನೋಡಿರೋದು ಐ ವಿಟ್ನೆಸ್ ಕೂಡ ಒಬ್ಬರು ಇದ್ದರು. ಅವ್ರು ನೋಡಿರೋ ಪ್ರಕಾರ ಕಾರ್ನಲ್ಲಿ ಆ ಟೈಮಲ್ಲಿ ಒಬ್ಬರಿಲ್ಲ 2 ಜನ ಇದ್ದಿದ್ದಂತ ಹೇಳಿಬಿಟ್ಟು ನಮ್ಮದು ಗಮನಕ್ಕೆ ಬಂತು. ಮತ್ತು ನಾವು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡಿಬಿಟ್ಟು ಯಾರು ಅವ್ರ ಜೊತೆ ಇದ್ದರು ಅಂತ ಹೇಳಿ ಪತ್ತೆ ಹಚ್ಚಿದಾಗ ಅವ್ರದ್ದೇ ಒಬ್ಬ ಕ್ಲೋಸ್ ಫ್ರೆಂಡ್ ಇದ್ದಾನೆ, ಸಂತೋಷ್ ಕುಮಾರ್ ಅಂತ ಹೇಳ್ಬಿಟ್ಟು. ಇವನೊಂದು ಬಟ್ಟೆ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದ. ಸ್ವಲ್ಪ ಟೈಮ್ನಿಂದ ಲಾಸ್ನಲ್ಲಿ ಇದ್ದ. ಮತ್ತು ಈ ಕೃಷ್ಣ ಯಾದವ್ ಅನ್ನೋರು ಯಾರು ಡಿಸೀಸ್ಡ್ ಇದ್ದಾರೆ, ಇವನಿಗೆ ದುಡ್ಡಿಂದು ಕೂಡ ಸ್ವಲ್ಪ ಸಹಾಯ ಮಾಡಿದರು. ಇವರಿಬ್ಬರು ಕೂಡ ಡಿಸೀಸ್ಡ್ ಮತ್ತು ಅಕ್ಯೂಸ್ಡ್ ಯಾರಿದ್ದಾರೆ ಅವರಿಬ್ಬರು ಕೂಡ ಕಾರ್ನಲ್ಲಿ ಕೂತ್ಕೊಂಡು ಕುಡಿತಾ ಇದ್ರು. ಕಾರಲ್ಲಿದ್ದ ಫಿಂಗರ್ ಪ್ರಿಂಟ್ ನೀಡಿತ್ತು ಹಂತಕನ ಸುಳಿವು. ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬಂದವನು ಕೊಂದಿದ್ದೇಕೆ? ಕೃಷ್ಣ ಯಾದವ್ ಕೊಲೆಯ ಜಾಡನ್ನ ಬೆನ್ನತ್ತಿದ ಪೊಲೀಸರು ಕೊಲೆಯಾದ ದಿನ ಕೃಷ್ಣ ಯಾದವ್ ಯಾರನ್ನೆಲ್ಲ ಭೇಟಿಯಾಗಿದ್ದ ಅಂತ ವಿಚಾರಣೆ ಶುರು ಮಾಡಿದ್ದಾರೆ. ಕೃಷ್ಣ ಯಾದವ್ ಫ್ರೆಂಡ್ಸ್ಗಳನ್ನೆಲ್ಲ ಕರೆಸಿ ಖಡಕ್ ಆಗಿ ವಿಚಾರಿಸಿದ್ದಾರೆ. ಆಗ ಕೃಷ್ಣ ಯಾದವ್ ಸಂತೋಷ್ ಅನ್ನೋ ವ್ಯಕ್ತಿ ಜೊತೆ ಕಾರಲ್ಲಿ ಹೋಗಿದ್ದ ಅನ್ನೋದು ಗೊತ್ತಾಗಿದೆ. ಹಾಗಂತ ಅವನೇ ಕೊಲೆ ಆರೋಪಿ ಅಂತ ಪೊಲೀಸರು ಡಿಸೈಡ್ ಮಾಡೋದಕ್ಕೆ ಸಾಧ್ಯವಿರಲಿಲ್ಲ. ಕೊಲೆ ನೋಡಿದ ಐ ವಿಟ್ನೆಸ್ ಯಾವುದು ಪೊಲೀಸರ ಬಳಿ ಇರಲಿಲ್ಲ. ಆದ್ರೆ ಈ ವೇಳೆ ಪೊಲೀಸರಿಗೆ ನೆರವಾಗಿದ್ದು ಹತ್ಯೆ ನಡೆದ ಕಾರ್ನಲ್ಲಿದ್ದ ಫಿಂಗರ್ ಪ್ರಿಂಟ್. ವೈಫ್ ಬಗ್ಗೆ ಕೆಟ್ಟದಾಗೆ ಮಾತಾಡಿದ್ರು ಅಂತ ಹೇಳಿಬಿಟ್ಟು ನೆಪ ತಗೊಂಡು ಇವನು ಡಿಸೀಸ್ಡ್ಗೆ ಎದೆ ಭಾಗಕ್ಕೆ ಸ್ಕ್ರೂ ಡ್ರೈವರು ಫಸ್ಟಿಂದ ಮತ್ತು ಆಮೇಲೆ ಇನ್ನೊಂದು ಚಾಕುವಿಂದ ಚುಚ್ಚಿದ್ದಾನೆ ಅಂತ ಹೇಳಿಬಿಟ್ಟು ನಮಗೆ ಇನ್ವೆಸ್ಟಿಗೇಷನಿಂದ ಗೊತ್ತಾಗಿದೆ. ಈಗ ಅಕ್ಯೂಸ್ಡ್ ಸಂತೋಷ್ ಕುಮಾರ್ ಅರೆಸ್ಟ್ ಆಗಿದ್ದಾನೆ. ಒಂದು ಪೊಲೀಸ್ ಕಸ್ಟಡಿ ತೊಗೊಳ್ತಾ ಇದ್ದಾರೆ. ಮತ್ತು ಅದೇ ಸಮಯದಲ್ಲಿ ಕಾರಲ್ಲಿ ಇನ್ನೂ ಒಬ್ಬ ವ್ಯಕ್ತಿ ಕೂಡ ಇದ್ದ, ಶ್ರೀಕೃಷ್ಣ ಅಂತ ಹೇಳ್ಬಿಟ್ಟು. ಅವನು ಇದರಲ್ಲಿ ಏನು ಪಾತ್ರ ಇದೆ ಅಂತ ಹೇಳ್ಬಿಟ್ಟು ನಾವೀಗ ಒಂದು ಕಸ್ಟಡಿ ತೊಗೊಂಡು ಅವನು ಎನ್ಕ್ವೈರಿ ಮಾಡಿದಾಗ ನೆಕ್ಸ್ಟ್ ನಮಗೆ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಸಂತೋಷ್ ಕುಮಾರ್ ಅನ್ನೋನಿಗೆ ನಾವು ಈಗ ಆಲ್ರೆಡಿ ಅರೆಸ್ಟ್ ಮಾಡಿದ್ದೀವಿ. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ನಾವು ಈ ರೀತಿಯಾಗಿ ಹಂತಕರನ್ನ ಪತ್ತೆ ಹಚ್ಚೋದನ್ನ ನೋಡಿರ್ತೀವಿ. ಆದ್ರೆ ರಿಯಲ್ ಆಗಿ ಇಲ್ಲಿ ಹಂತಕನ ಹಸ್ತದ ಗುರುತು ಕೊಲೆಗಾರನನ್ನ ಬಂಧಿಸೋಕೆ ಪೊಲೀಸರಿಗೆ ಹೆಲ್ಪ್ ಮಾಡಿತ್ತು. ಕೃಷ್ಣ ಯಾದವ್ ಜೊತೆ ಸಂತೋಷ್ ಕಾರ್ನಲ್ಲಿ ಹೋಗಿರುವ ವಿಚಾರ ಗೊತ್ತಾಗಿ ಅನುಮಾನದ ಮೇರೆಗೆ ಸಂತೋಷ್ನನ್ನ ಪೊಲೀಸರು ವಿಚಾರಣೆಗೆ ಕರೆದಿದ್ರು. ಅದರಂತೆ ಅವನ ಫಿಂಗರ್ ಪ್ರಿಂಟ್ ಕೂಡ ಪಡೆದಿದ್ರು. ಅದ್ಯಾವಾಗ ಎಫ್ಎಸ್ಎಲ್ ನಲ್ಲಿ ಸಂತೋಷ್ ಫಿಂಗರ್ ಪ್ರಿಂಟ್ ಮತ್ತು ಕೊಲೆ ಮಾಡಿದ ಆಯುಧದ ಮೇಲಿರುವ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಯ್ತು. ಪೊಲೀಸರಿಗೆ ಸಂತೋಷ್ನೇ ಕೊಲೆಗಾರ ಅನ್ನೋದು ಖಾತ್ರಿಯಾಯ್ತು. ಅದರಂತೆ ಈಗ ಕೃಷ್ಣ ಯಾದವ್ನನ್ನ ಕೊಲೆ ಮಾಡಿದ್ದ ಸಂತೋಷ್ನನ್ನ ಪೊಲೀಸರು ಅಂದರ್ ಮಾಡಿದ್ದಾರೆ. ಅಸಲಿಗೆ ಕೃಷ್ಣ ಯಾದವ್ ಮತ್ತು ಸಂತೋಷ್ ಇಬ್ಬರು ಫ್ರೆಂಡ್ಸ್. ಕೃಷ್ಣ ಯಾದವ್ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸ್ತಾ ಇದ್ದ. ಈ ವೇಳೆ ಸಂತೋಷ್ ಕುಮಾರ್ ಪರಿಚಯವಾಗಿತ್ತು.
ನಾನು ಏನಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಸಂತೋಷ್ ಕೃಷ್ಣ ಯಾದವ್ ಬಳಿ ಹೇಳಿಕೊಂಡಿದ್ದ. ಅದರಂತೆ ಸೋಮವಾರ ಕೃಷ್ಣ ಯಾದವ್ ಸಂತೋಷ್ನನ್ನ ಪಾರ್ಟಿಗೆ ಕರೆದಿದ್ದ. ಈ ವೇಳೆ ಕಾರ್ನಲ್ಲಿ ಹೋಗುವಾಗ ಬಿಸ್ನೆಸ್ಗೆ ಹಣ ಹಾಕಬೇಕಾದ್ರೆ ಸಂತೋಷ್ ಹೆಂಡತಿಯನ್ನ ಸಹಕರಿಸುವಂತೆ ಕೃಷ್ಣ ಕೇಳಿದ್ದ. ಈ ಮಾತು ಸಂತೋಷ್ ಕೋಪಕ್ಕೆ ಕಾರಣವಾಗಿತ್ತು. ಪರಿಣಾಮ ಕಾರ್ನಲ್ಲಿದ್ದ ಸ್ಕ್ರೂ ಡ್ರೈವರ್ನಿಂದ ಕೃಷ್ಣ ಯಾದವ್ಗೆ ಇರಿದು ಕೊಲೆ ಮಾಡಿಬಿಟ್ಟಿದ್ದ. ಕೊನೆಗೆ ಕಾರನ್ನ ಬಾಗಲೂರು ಕ್ರಾಸ್ ಬಳಿ ಬಿಟ್ಟು ಹಂತಕ ಸಂತೋಷ್ ಎಸ್ಕೇಪ್ ಆಗಿದ್ದ. ಸದ್ಯ ಕೊಲೆ ಆರೋಪಿ ಸಂತೋಷ್ನನ್ನ ಯಲಹಂಕ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಬಿಸ್ನೆಸ್ ಆಸೆ ತೋರಿಸಿದವನು ನೀಚ ಬುದ್ಧಿ ತೋರಿದ್ದ. ತಾಳ್ಮೆ ಕಳೆದುಕೊಂಡವನು ಪ್ರಾಣವನ್ನೇ ಬಲಿ ಪಡೆದು ಈಗ ಜೈಲು ಪಾಲಾಗಿದ್ದಾನೆ.